ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲ್ಯಾವಿಶ್ ನೇತ್ರ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಮೂವಿಗೆ ಹೊರಟಿದ್ದೀವಿ. ಇವತ್ತು ಸ್ಯಾಟರ್ಡೇ ಮೂವಿಗೆ ಹೊರಟಿದ್ದೀವಿ. ಕಾಟೇರ ಮೂವಿ ನೋಡೋಣ ಅಂತ ಹೊರಟಿದ್ದೀವಿ. ನಾವು ತುಂಬ ದಿನದಿಂದ ಮೂವಿಗೆ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ ನಮಗೆ. ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ನಾವು ಟಿಕೆಟ್ ಬುಕ್ ಮಾಡಿರೋದು ಓರಿಯನ್ ಮಾಲಲ್ಲಿ. ಸೊ ಓರಿಯನ್ PVRಗೆ ಹೋಗ್ತಿದ್ದೀವಿ. ನಾರ್ಮಲಿ ಯಶವಂತಪುರಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ. ಸೊ ಟೈಮ್ ಆಲ್ರೆಡಿ ಆಗ್ತಾಯಿತ್ತು. ನಮಗೆ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗೋದಕ್ಕೆ ಆಲ್ಮೋಸ್ಟ್ 1.5 hours ಆಯಿತು. ಸೊ ಫೈನಲಿ ರೀಚ್ ಆದ್ವಿ. ಟೈಮ್ ಮುಂಚೆನೇ ರೀಚ್ ಆದ್ವಿ. ಬಟ್ ಈವ್ನಿಂಗ್ ಹೊರಟಿದ್ದು ನಾವು. ನನಗಂತೂ ಓರಿಯನ್ ಮಾಲ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾವು ಅವಾಗವಾಗ ಈ ಮಾಲ್ಗೆ ವಿಸಿಟ್ ಮಾಡ್ತಾನೆ ಇರ್ತೀವಿ ಅಂತಲೇ ಹೇಳ್ಬೋದು. ಒಂಥರ ನನಗೆ ಲೇಕು ಮತ್ತು ಆ ಮಾಲ್ ಒಂಥರ ಅದು ಅಟ್ಮಾಸ್ಫಿಯರ್ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ತುಂಬ ಸಲ ಬರ್ತಾ ಇರ್ತೀವಿ. ನಮ್ಮ ಮನೆಯಿಂದ ಇಲ್ಲಿ ದೂರ ಆದ್ರೂ ಬಟ್ ನಾವು ಆಲ್ಮೋಸ್ಟ್ ಎಲ್ಲ ಮೂವೀಸ್ ಇಲ್ಲಿಗೆ ಬರ್ತೀವಿ. ಮೂವಿ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಾವು ಎಕ್ಸೈಟ್ಮೆಂಟಲ್ಲಿದ್ದೀವಿ ನೋಡಬೇಕು ಮೂವಿನ ಅಂತ. ನಾನು ಆಗಲೇ ಹೇಳಿದಾಗೆ ತುಂಬ ದಿನದಿಂದ ಮೂವಿ ಹೋಗಲೇಬೇಕಂತ ಅಂದ್ಕೊಂಡ್ವಿ, ಬಟ್ ತುಂಬ ಬ್ಯುಸಿ ಇದ್ದಿದ್ದರಿಂದ ಹೋಗೋಕ್ಕಾಗಲೇ ಇಲ್ಲ. ಸೊ ಸ್ಯಾಟರ್ಡೇ ಹೋಗಲೇಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ನೋಡೋಣ ಮೂವಿ ಹೇಗಿರುತ್ತೆ ಅಂತ. ಮೂವಿ ನೋಡ್ಕೊಂಡು ಬಂದು ನಾನು ನಿಮಗೆ ಮತ್ತೆ ಸಿಗ್ತೀನಿ, ಹೇಗಿದೆ ಮೂವಿ ಅಂತ ನೋಡೋಣ. ಲ್ಯಾವಿಶ್ಗೂ ಒಂದು ಟಿಕೆಟ್ ತೊಗೊಬೇಕು. ಬಿಕಾಸ್ ಮೂವಿ ಹೋಗ್ಬೇಕಂದ್ರೆ ಆಫ್ಟರ್ 3 years ಆದಮೇಲೆ ಎಲ್ಲ ಮಕ್ಳಿಗೂ ಟಿಕೆಟ್ ತೊಗೊಬೇಕು. ಸೊ ಅವ್ನು ಕೂತ್ಕೊಳ್ಳಲ್ಲ ಸೀಟಲ್ಲಿ. ಏನಿವೋ ಅವನು ನನ್ನ ಹತ್ರ ಇಲ್ಲ ಅವ್ರ ಅಪ್ಪನ ಹತ್ರ ಕೂತಾನೆ, ಬಟ್ ಆದ್ರೂ ಒಂದು ಸೀಟ್ ಬುಕ್ ಮಾಡಲೇಬೇಕು ಅವನಿಗೋಸ್ಕರ. ಮೂವಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಇನ್ನು ಯಾರಾದರೂ ಮೂವಿ ನೋಡಿಲ್ಲ ಅಂದರೆ ಮಿಸ್ ಮಾಡ್ಕೊಬೇಡಿ, ಎಲ್ಲರೂ ಹೋಗಿ ಮೂವಿನ ನೋಡಿ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ದರ್ಶನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಮುಗ್ದಿದ್ದೆ 9:30 ಆಯಿತು. ಸೊ ಅದನ್ನು ಮುಗಿಸ್ಕೊಂಡು ನಾನು ಆಗಲೇ ಹೇಳಿದಾಗೆ ನಮ್ಮ ಮನೆಗೆ ಸ್ವಲ್ಪ ದೂರ ಆಗುತ್ತೆ. ಸೊ ಮನೆಗೆ ಹೊರಟ್ವಿ. ಔಟ್ಸೈಡೇ ಊಟ ಮಾಡಿಕೊಂಡು ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.